ಓಂ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಮೃತ್ಯುಂ ನಮಾಮ್ಯಹಂ ವಿಷ್ಣುಪತ್ನಿ ಮಹಾಮಾಯೇ ಮಹಾಪುರುಷಲಕ್ಷಣೆ ಪ್ರಿಯೇ ಥಾಮೇ ಮಹಾಭಾಗೇ ಲೋಕಮಾತರ್ನಮೋಸ್ತುತೆ ರಥತ್ವಾದ್ಭಾತ್ಮಕೆ ವಿಷ್ಣಾವಥವಾಪಿ ಜಗದ್ಭೃತೇಃ ಭರತೋ ವಾಯುರುದ್ದಿಷ್ಟಃ ಭಾರತೆ ತತ್ಸರಸ್ವತಿ ಉಮಾ ವೈವಾಕ್ ಸಮುದ್ದಿಷ್ಟಾ ಮನೋರುದ್ರ ಉದಾಹೃತಃ ತದೇತನ್ಮಿಥುನಂ ಜ್ಞಾತ್ವಾ ನ ದಾಂಪತ್ಯಾದ್ವಿಹೀಯತೆ ರುದ್ರಾಯ ಶಿಖಿಕಂಠಾಯ ಪುರುಷಾಯ ಸುವರ್ಚಸೆ ಕಪರ್ದಿನೆ ಕರಾಲಾಯ ಹರ್ಯಕ್ಷ್ಣೇ ವರದಾಯ ಚ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ 4ನೇಯ ಭಾಗ ಇದು. ಅಲ್ಲಿ ಆಶ್ವಮೇಧಿಕ ಪರ್ವದ 8ನೇ ಅಧ್ಯಾಯದಲ್ಲಿ ಬರುವಂಥ ಶಿವಸ್ತುತಿಯನ್ನ ನಾವೀಗ ನೋಡ್ತಿದ್ದೇವೆ. ಸ್ವಸ್ಥಸ್ತು ಸದಾಂ ಅಶೇಷ ಸನ್ಮಂಗಲಾನಿ ಭವಂತು. ಅಸ್ಮಿನ್ ಪ್ರದೋಷಕಾಲೆ ಸರ್ವೇಷಾಂ ಅಸ್ಮಾಕಂ ಶ್ರವಣ ಪದ್ಧತಿಂ ಇಯಂ ಶಿವಸ್ತುತಿಃ ಅಶ್ವಮೇಧ ಪರ್ವಣಿ ಯಾ ಪ್ರೋಕ್ತಾ ಭಗವತಾ ವ್ಯಾಸೇನ ಸಾ ಸರತಿ. ಸಂವರ್ತೇನ ಪುರೋಹಿತೇನ ಸ್ವಸ್ಯ ಯಾಜ್ಯಂ ಮರುತ್ತಂ ಪ್ರತಿ ಇಯಂ ಶಿವಸ್ತುತಿಃ ಧನಲಾಭಾರ್ಥಂ ಉಪಾದಿಶ್ಯತ. ತತ್ರ ಖಲು ಇಮಾನಿ ನಾಮಾನಿ ತತ್ರ ಗತ್ವಾ ತ್ವಂ ಅನ್ವಾಸ್ಯ ಮಹಾಯೋಗೇಶ್ವರಂ ಶಿವಂ ಕುರು ಪ್ರಣಾಮಂ ರಾಜರ್ಷೇ ಭಕ್ತ್ಯಾ ಪರಮಯಾ ಯುತಃ. ಶಿವಃ ಅತ್ರ ರುದ್ರಃ ಶಿತಿಕಂಠಃ ಪುರುಷಃ ಸುವರ್ಚಾಃ ಇತ್ಯಾದಿಭಿರ್ನಾಮೈಃ ಸ್ತೂಯತೆ. ತತ್ರೈವ ಕಿಂಚಿದಿದಂ ವಿಚಿತ್ರಂ ನಾಮ ಮೃಗವ್ಯಾಧಃ ಇತಿ. ಇದಮೇವ ನಾಮ ಶಾಂತಿಪರ್ವಣಿ ಮಮ ಯಜ್ಞ ಮೃಗವ್ಯಾಧಃ ಇತಿ ದಕ್ಷೇಣ ಪ್ರಜಾಪತಿನ ಪ್ರಾಯುಜ್ಯತ. ದಕ್ಷಸ್ಯ ಪ್ರಜಾಪತೆಃ ಯಜ್ಞಃ ಯದಾ ಶಿವೇನ ಧ್ವಸ್ತಃ ತದಾ ಯಜ್ಞಾಭಿಮಾನಿ ದೇವಃ ಮೃಗರೂಪೇಣ ಪಲಾಯಾಂಚಕ್ರೆ. ತಂ ಚ ಪಲಾಯಮಾನಂ ಶಿವಃ ಹಸ್ತೆ ದಧಾರ. ಏವಂ ಚ ಮೃಗಪಾಣಿಃ ಶಿವಃ ದೃಶ್ಯತೆ. ಸರ್ವೇಷಾಂ ಅಸ್ಮಾಕಂ ಚ ಯದಿದಂ ಜೀವನಂ ತದೇವ ವಿಷ್ಣುಪೂಜಾರ್ಥ ಯಜ್ಞತ್ವೇನ ಸಂಭಾವ್ಯಮಿತಿ ಛಾಂದೋಗ್ಯೋಪನಿಷದಿ ಶ್ರೂಯತೆ. ಯದಿ ಜೀವನಮಿದಂ ಯಜ್ಞ ಇತಿ ನ ಸಂಭಾವ್ಯತೆ ತದಾ ಭಗವಾನ್ ಶಿವಾಂತರ್ಯಾಮಿ ನರಸಿಂಹಃ ತದಿದಂ ಜೀವನಂ ಜೀವನಾಖ್ಯಂ ಯಜ್ಞಮಿಮಂ ಹಸ್ತೆ ಪರಿಗೃಹ್ಣಾತಿ ನಿಗೃಹ್ಣಾತಿ ಚ. ಏವಂ ಚ ನ ಕೇವಲಂ ದಕ್ಷ ಪ್ರಜಾಪತೆಃ ಸರ್ವೇಷಾಂ ಅಸ್ಮಾಕಂ ಜೀವನಮಪಿ ಯಜ್ಞಂ ಇತಿ ಸಂಭಾವ್ಯ. ಸಹ ಯಜ್ಞಃ ಶಿವಾಂತರ್ಯಾಮಿಣೆ ಲಕ್ಷ್ಮೀ ನೃಸಿಂಹಾಯ ಅರ್ಪಣೀಯಂ ಇತಿ ಶಾಸ್ತ್ರಸ್ಯ ಸಂದೇಶಃ ಅನೇನ ಮೃಗವ್ಯಾಧ ಇತಿ ಶಬ್ದೇನ ಅಥವಾ ಮಮ ಯಜ್ಞ ಮೃಗವ್ಯಾಧಃ ಇತಿ ಶಬ್ದೇನ ಲಭ್ಯತೆ. ಮಮ ಯಜ್ಞ ಮೃಗವ್ಯಾಧಃ ಅನ್ನುವ ಶಬ್ದದಿಂದ ಸಿಗುವಂತಹ ಒಂದು ಸಂದೇಶವನ್ನು ಕಳೆದ ದಿವಸ ನೋಡಿದ್ದೇವೆ. ಶಿವನ ಅನೇಕ ನಾಮಗಳು ಅವೆಲ್ಲ ಸಂವರ್ತ ಅನ್ನುವ ಪುರೋಹಿತ
ಆ ಮರುತ್ತ ರಾಜನಿಗೆ ಕೊಟ್ಟಂಥ ಒಂದು ಉಪದೇಶದಲ್ಲಿ ಕಂಡು ಬರುವಂಥವು. ಈಗ ನಾವು ನೋಡಬೇಕಾದದ್ದು ಈ ಹಿರಣ್ಯ ಬಾಹವೇ ಅನ್ನುವಂಥ ಶಬ್ದ. ಹಿರಣ್ಯ ಬಾಹವೇ ರಾಜನ್ ಉಗ್ರಾಯ ಪತಯೇ ದಿಶಾಂ. ಈ ಭಗವಂತ ಹಿರಣ್ಯ ಬಾಹುವಾಗಿದ್ದಾನೆ. ಹಿರಣ್ಯ ಬಾಹುವಾಗಿರುವುದು ಅಂದ್ರೆ ಬಂಗಾರದ ಆಭರಣಗಳನ್ನು ತನ್ನ ಬಾಹುಗಳಲ್ಲಿ ಧರಿಸಿದ್ದಾನೆ ಅಂತ ಒಂದರ್ಥ. ಅದಲ್ಲದೆ ಈ ಹಿರಣ್ಯ ಅಂದ್ರೆ ಸುಖ, ಸ್ವರೂಪ ಸುಖ, ಸ್ವರೂಪ ಸುಖಾತ್ಮಕವಾದಂಥ ಶರೀರವುಳ್ಳವನು. ಹಾಗಾಗಿ ಕೇವಲ ಅವನ ಬಾಹುಗಳು ಮಾತ್ರ ಅಲ್ಲ, ಇಡೀ ಶರೀರವೇ ಆ ಸುಖರೂಪವಾದದ್ದು ಅನ್ನುವುದನ್ನ ನಾವು ತಿಳಿಯಬಹುದು. ಅವನು ಉಗ್ರನೂ ಆಗಿದ್ದಾನೆ, ಎಲ್ಲರನ್ನೂ ಕಬಳಿಸುವಂಥವನು. ಉತ್ಗೃಹಾತಿ ಇತಿ, ಎಲ್ಲವನ್ನು ಕಬಳಿಸುವವನಾದ್ರಿಂದ ಉಗ್ರ ಅಂತ ಅವನ ನಾಮ ಇದೆ. ದಿಶಾಂಚ ಪತಯೇ ನಮಃ ನಮೋ ಹಿರಣ್ಯಬಾಹವೇ ಅಂತ ಹೀಗೆ ರುದ್ರಾಧ್ಯಾಯವು ಕೂಡ ಹಿರಣ್ಯಬಾಹು, ಉಗ್ರ, ದಿಶಾಂಪತಿ ಇತ್ಯಾದಿ ನಾಮಗಳಿಂದ ಅವನನ್ನು ವರ್ಣನೆ ಮಾಡಿದೆ. ಎಲ್ಲ ದಿಕ್ಕುಗಳಿಗೂ ಕೂಡ ಅವನು ಪತಿಯಾಗಿದ್ದಾನೆ. ದಿಕ್ಕುಗಳಲ್ಲಿ ಅವನ ಬಾಹುಗಳು ಕೂಡ ಹರಡಿವೆ. ಈ ಹಿಂದೆ ನೋಡಿದ್ದೇವೆ ಛಾಂದೋಗ್ಯ ಉಪನಿಷತ್ತಿನಲ್ಲಿ. ಇಲ್ಲಿ ಹಿರಣ್ಯ ಬಾಹವೇ ಅಂತ ಬಂದು ಮುಂದೆ ದಿಶಾಂಪತಯೇ ಅಂತ ಬಂತು. ತಸ್ಯ ಪ್ರಾಚೀ ದಿಕ್ ಜುಹೂರ್ ನಾಮ, ಛಾಂದೋಗ್ಯ ಉಪನಿಷತ್ತು ಹೇಳುವಂತೆ ಪ್ರಾಚೀ ದಿಕ್ಕಿನಲ್ಲಿ, ಪೂರ್ವ ದಿಕ್ಕಿನಲ್ಲಿ ಜುಹು ಅನ್ನುವ ಹೆಸರಿನ ಭಗವಂತನ ಒಂದು ಬಾಹು ಇದೆ. ಸಹಮಾನ ಅನ್ನುವ ಹೆಸರಿನ ಒಂದು ಬಾಹು ದಕ್ಷಿಣ ದಿಕ್ಕಿನಲ್ಲಿದೆ. ರಾಜ್ನಿ ಅನ್ನುವ ಒಂದು ಬಾಹು ಪಶ್ಚಿಮ ದಿಕ್ಕಿನಲ್ಲಿದೆ. ಸುಭೂತ ಅನ್ನುವ ಬಾಹು ಉತ್ತರ ದಿಕ್ಕಿನಲ್ಲಿದೆ ಅಂತ ಹೀಗೆ ಆ ಬಾಹುಗಳ ವರ್ಣನೆ ಇದೆ. ಅದನ್ನ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಬೇಕು. ಪಶೂನಾಂ ಪತಯೇ ಚೈವ ಭೂತಾನಾಂ ಪತಯೇ ನಮಃ ನಮಃ ಪಶೂನಾಂ ಪತಯೇ, ಇದು ರುದ್ರಾಧ್ಯಾಯದಲ್ಲಿದೆ. ಎಲ್ಲಾ ಪಶುಗಳಿಗೂ ಪ್ರಾಣಿಗಳಿಗೂ ಆತ ಒಡೆಯ, ಜೀವಿಗಳಿಗೂ ಒಡೆಯ. ಪಶು ಅಂದ್ರೆ ಕೇವಲ ಪ್ರಾಣಿಗಳಲ್ಲ, ಪಶ ಬಂಧನೆ, ಸಂಸಾರದಲ್ಲಿ ಬದ್ಧರಾದಂಥವರಿಗೆ ಎಲ್ಲರಿಗೂ ಕೂಡ ಅವನು ಒಡೆಯ ಅಂತ ಅದು ತಾತ್ಪರ್ಯ. ಪಾಂತಿ ಸಂಸಾಧನಾನೀತಿ ವೇದಾಹ ಪಶವಃ, ಪಶುಗಳು ಅಂದ್ರೆ ವೇದ ಅಂತನೂ ಅರ್ಥ ಇದೆ. ನಮ್ಮನ್ನು ಕಾಪಾಡ್ತವೆ, ನಮಗೆ ಸುಖವನ್ನು ಕೊಡುವುದರಿಂದ ಪಶು ಅಂದ್ರೆ ವೇದಗಳೇ. ಅವುಗಳಿಗೂ ಕೂಡ ಈತ ಪಶು ಆದ್ರಿಂದ ಪಶುಪತಿ. ಭೂತಗಳಿಗೆ ಪತಿ. ಎಲ್ಲಾ ಭೂತಗಳು ಅಂದ್ರೆ ಕೇವಲ ರುದ್ರನ ಗಣಗಳು ಮಾತ್ರ ಅಲ್ಲ, ಎಲ್ಲಾ ಜೀವಗಳು, ಅವುಗಳಿಗೂ ಇವನು ಪತಿಯಾಗಿದ್ದಾನೆ ಅಂತ ಅದರ ತಾತ್ಪರ್ಯ. ಮುಂದೆ ವೃಷಾಯ ಮಾತೃಭಕ್ತಾಯ. ವೃಷ ಅಂದ್ರೆ ವೃಷು ಸೇಚನೆ, ಭಕ್ತರಿಗೆ ಎಲ್ಲವನ್ನೂ ಕೊಡುವಂಥವನು. ಮತ್ತೆ ಮಾತೃಭಕ್ತ ಅಂತಿದೆ. ಮಾತೃಭಕ್ತ ಅಂದ್ರೆ ಎಲ್ಲ ತಾಯಂದಿರ ಭಕ್ತ ಅಂತ ಈಗ ಸಾಮಾನ್ಯವಾದ ಅರ್ಥ ಆಗ್ತದೆ. ಮಾತೃಭಕ್ತ ಅನ್ನೋದಕ್ಕೆ ಒಂದು ಬೇರೆ ಅರ್ಥವನ್ನು ಹೇಳಬೇಕು. ಮಾತರಃ ಭಕ್ತಾಹ ಯಸ್ಯ ಸಹ ಮಾತೃಭಕ್ತಃ. ವಾಚೋಮಾ ಮಾತರ ಸ್ಮೃತಃ ಸಪ್ತಶಿವಾಸು ಮಾತೃಷು ತೃತೀಯಮಸ್ಯ ವೃಷಭಸ್ಯ ದೋಹಸೆ ದಶಪ್ರಮತಿಂ ಜನಯಂತ ವಿಷಣಃ ಅಂತೇನೋ ಬಳಿತ ಸೂಕ್ತದಲ್ಲಿ ಹೇಳ್ತಾರೆ. ಅಲ್ಲಿ 7 ಪವಿತ್ರವಾದಂತಹ ಮಾತೃಗಳು ಅಂತ ಬಂದಿದೆ. ಮಾತೃ ಅಂದ್ರೆ ತಾಯಂದಿರು. ತಾಯಂದಿರು ಅಂದ್ರೆ ಕೇವಲ ತಾಯಂದಿರಲ್ಲ, ವೇದಾಭಿಮಾನಿನಿಯರಾದಂತಹ ತಾಯಂದಿರು. ಅವರು ಮಾತುಗಳಿಗೂ ಕೂಡ, ಮಾತೃ ಅಂದ್ರೆ ಮಾತೂ ಹೌದು, ಮಾತಿನ ಅಭಿಮಾನಿನಿಯರು. ಋಗ್ಯಜು ಸಾಮ ಅಥರ್ವ ಅನ್ನುವಂಥ 4 ವೇದಗಳು, ಮತ್ತೆ ಪುರಾಣಗಳು, ಅಷ್ಟಾದಶ ಪುರಾಣಗಳು ಇತ್ಯಾದಿಗಳು, ಭಾರತ ಪಂಚರಾತ್ರ ಮೊದಲಾದ ಇತಿಹಾಸಗಳು. 7 ತಾಯಂದಿರು ಅಂದ್ರೆ ಋಕ್ ಯಜು ಸಾಮ ಅಥರ್ವ ಅನ್ನುವಂಥ 4 ವೇದಗಳು, ಅಷ್ಟಾದಶ ಪುರಾಣಗಳು, ಮತ್ತೆ ಇತಿಹಾಸ, ಮತ್ತೆ ಪಂಚರಾತ್ರ ಇದೊಂದು 6ನೇದ್ದು. ಇತಿಹಾಸ ಒಂದು ಅಂದ್ರೆ ಮಹಾಭಾರತ ಮತ್ತು ರಾಮಾಯಣ.
ಇವಿಷ್ಟು 7ನೇದ್ದು. ಕೆಲವು ಕಡೆ ಪಂಚರಾತ್ರವನ್ನು ಸೇರಿಸಿ, ಪಂಚರಾತ್ರ, ರಾಮಾಯಣ, ಮಹಾಭಾರತ ಇದೆಲ್ಲವನ್ನೂ ಸೇರಿಸಿ ಇತಿಹಾಸ ಅಂತಾನೆ ಹೇಳ್ತಾರೆ. ಹಾಗೂ ಒಂದು ಲೆಕ್ಕಾಚಾರ ಇದೆ. ಆಚಾರ್ಯರೇ ಸ್ವಯಂ ತಮ್ಮ ಗ್ರಂಥಗಳಲ್ಲಿ ಅದು ಹೇಳ್ಕೊಂಡಿರುವಂತೆ, ವಾಚೋಮ ಮಾತರ ಸ್ಮೃತಾಹ ಋಗಾದ್ಯಾಹ ಇತಿಹಾಸಶ್ಚ, ಋಗಾದಿ 4, ಇತಿಹಾಸ 5ನೇದ್ದು, ಪುರಾಣ 6ನೇದ್ದು, ಪಂಚರಾತ್ರ 7ನೇದ್ದು, ಪ್ರೋಕ್ತಾಹ ಸಪ್ತಶಿವಾಸ್ತತ್ರ. ಹೀಗೆ ಈ 7 ಜನ ತಾಯಂದಿರೇ ಇವನ ಭಕ್ತರು. ಮಾತೃಭಕ್ತ ಅನ್ನೋ ಶಬ್ದಕ್ಕೆ ಹೀಗೆ ಅರ್ಥ ಮಾಡೋದು ಒಳ್ಳೆಯದು. ಸೇನಾನ್ಯೇ ಮಧ್ಯಮಾಯಚ, ಅವನು ಸೇನಾನಿಯಾಗಿದ್ದಾನೆ, ಸ್ಕಂದನಲ್ಲಿ ಅಂತರ್ಯಾಮಿಯಾಗಿದ್ದಾನೆ ಅಂತ ತಿಳ್ಕೊಳ್ಬೇಕು. ಮಧ್ಯಮ, ಸಂಸಾರದಲ್ಲಿ ಮಧ್ಯದಲ್ಲಿ ಇರುವಂತಹ ಎಲ್ಲರನ್ನೂ ಕೂಡ ಈತ ಮಾತಿ ತಿಳ್ಕೊಂಡಿದ್ದಾನೆ, ಆದ್ರಿಂದ ಮಧ್ಯಮ. ಮಧ್ಯಮಾಯಚ ಅಪಗಲ್ಭಾಯಚ ಅಂತ ರುದ್ರಾಧ್ಯಾಯದಲ್ಲಿ ಅವನ ಆ ನಾಮ ಕೇಳಿ ಬರ್ತದೆ. ಅಭಿವಕ್ತ್ರಾಯ ಪತಯೇ, ಅಭಿವಕ್ತರ ಅಂದ್ರೆ ಎಲ್ಲಾ ಕಡೆ ಅವನ ಮುಖಗಳಿವೆ, ಉತ್ತಮವಾದ ಮುಖದಿಂದ ಕೂಡಿಯವನು ಅಂತ ಒಂದರ್ಥ. ಅಭಿತಃ ವಕ್ತ್ರಾಣಿ ಸಹಸ್ರ ಶೀರ್ಷ, ಎಲ್ಲಾ ಕಡೆ ಅವನ ಈ ಮುಖಗಳಿರುವುದರಿಂದ ಆತನನ್ನ ಅಭಿವ್ಯಕ್ತ ಅಂತ ಹೇಳಬೇಕು. ಪತಯೇ ಸರ್ವದೇವಮಯಾಯ, ಎಲ್ಲಾ ದೇವತೆಗಳು ಕೂಡ ಅವನ ಅಂಗಾಂಗಗಳಲ್ಲಿ ಇದ್ದಾರೆ, ಆದ್ರಿಂದ ಆತ ಸರ್ವದೇವಮಯ ಅಂತ ಕರೆಸ್ಕೊಂಡಿದ್ದಾನೆ. ಕೆಲವು ಕಡೆ ಧನ್ವಿನೇ ಭಾರ್ಗವಾಯ ಅಂತಿದೆ. ಧನ್ವಿನೇ ಅಂದ್ರೆ ಧನುಸ್ಸನ್ನು ಧರಿಸಿದವನು, ಭಾರ್ಗವ ಪರಶುರಾಮ ರೂಪಿಯಾದವನು, ಅಜಾಯ ಕೃಷ್ಣ ನೇತ್ರಾಯ ಕಪ್ಪಾದ ಕಣ್ಣುಳ್ಳವನು, ವಿರೂಪಾಕ್ಷಯ ವಿಚಿತ್ರವಾದಂತಹ ಕಣ್ಣುಗಳಿದ್ದವನು, 3 ಕಣ್ಣು ಇತ್ಯಾದಿ ಉಳ್ಳವನು ಅಂತದನ್ನ ತಿಳ್ಕೊಳ್ಬೇಕು. ತೀಕ್ಷ್ಣ ದಂಷ್ಟ್ರಾಯ, ತೀಕ್ಷ್ಣವಾದಂತಹ ದಂಷ್ಟ್ರ ಕೋರೆ ಹಲ್ಲಿದ್ದವನು ನರಸಿಂಹಾದ ರೂಪದಿಂದ. ತೀಕ್ಷ್ಣ ವೈಶ್ವಾನರ ಮುಖಾಯಚ, ಈ ವೈಶ್ವಾನರ ಅಂದ್ರೆ ಬೆಂಕಿ, ಆ ಬೆಂಕಿಯೇ ಇವನ ಮುಖ. ಮುಖಾದಿಂದ್ರಶ್ಚ ಅಗ್ನಿಶ್ಚ ಪ್ರಾಣಾದ್ವಾಯುರಜಾಯತ ಅಂತ ವೇದ ಹೇಳುವಂತೆ, ವೈಶ್ವಾನರ ಯಾರಿಗೆ ಮುಖದಲ್ಲಿ ಇದ್ದಾನೋ, ಯಾರ ಮುಖವನ್ನು ಆಶ್ರಯಿಸಿಕೊಂಡು ಅಗ್ನಿ ಇದ್ದಾನೋ ಅವನೇ ಆ ಭಗವಂತನ ವೈಶ್ವಾನರ ಮುಖ. ಮಹಾದ್ಯುತೇಹೇ ಅನಂಗಸ್ಯ, ಇವನು ಮಹಾಪ್ರಕಾಶಶಾಲಿಯಾದವನು. ಅನಂಗ, ಭೌತಿಕವಾದಂತಹ ಅಂಗಾಂಗಗಳಿಲ್ಲ. ಸರ್ವಕಾಯ ಪ್ರಮಾಥಿನೇ, ಮನ್ಮಥನ ಮತ್ತೆ ಉಳಿದ ಎಲ್ಲರ ಶರೀರವನ್ನು ಕೂಡ ಪ್ರಳಯ ಕಾಲದಲ್ಲಿ ನಾಶ ಮಾಡುವಂಥವನು. ವಿಲೋಹಿತಾಯ ದೀಪ್ತಾಯ ದೀಪ್ತಾಕ್ಷಾಯ ಮಹೋಜಸೆ, ಕೆಂಬಣ್ಣ ಉಳ್ಳವನು, ದೀಪ್ತ ಪ್ರಕಾಶಮಾನನಾದವನು, ದೀಪ್ತವಾದಂತಹ ಕಣ್ಣಿದ್ದವನು, ಮಹೌಜಸ್ ಶ್ರೇಷ್ಠವಾದಂತಹ ಪರಾಕ್ರಮ ಇದ್ದವನು. ವಸುರೇತಸ್ ಅನ್ನುವ ಶಬ್ದ ಕೆಲವು ಕಡೆ ಕೇಳಿ ಬರ್ತದೆ, ಕೆಲವು ಕಡೆ ಆ ಶಬ್ದ ಇಲ್ಲ. ವಸುರೇತಸ್ ಅಂದ್ರೆ ಈ ಅಗ್ನಿಯ ರೂಪದಲ್ಲಿರುವಂತಹ ತೇಜಸ್ಸುಳ್ಳವನು. ಈ ವೈಶ್ವದೇವದಲ್ಲಿ ವಿಷ್ಣು ವೀರ್ಯಾತ್ಮಕಂ ರುಕ್ಮಕ ನಾಮಾನಂ ಅಗ್ನಿಂ, ವಿಷ್ಣುವಿನ ವೀರ್ಯ ಸ್ವರೂಪನಾದಂಥ ರುಕ್ಮಕ ಎಂಬ ಹೆಸರಿನ ಅಗ್ನಿಯನ್ನ ಯಜ್ಞಕುಂಡದಲ್ಲಿ ಆವಾಹಿಸ್ತೇವೆ ಅಂತ ಹೇಳ್ತೇವೆ. ಹಾಗೆ ಭಗವಂತನನ್ನು ವಸುರೇತ ಅಂತ ತಿಳ್ಕೊಳ್ಬಹುದು. ಸುಂದರವಾದಂತಹ ಶರೀರ ಇದ್ದವನು, ಸುವಪುಷೆ ಪೃಥವೇ ಎಲ್ಲ ಕಡೆ ವ್ಯಾಪ್ತನಾದವನು. ಕೃತ್ಯವಾಸಾಹ, ಜಟೆಯನ್ನ, ಕೃತ್ಯ ಅಂದ್ರೆ ಚರ್ಮ, ಆ ಚರ್ಮವನ್ನ ಧರಿಸಿರುವಂಥವನು. ಕಪಾಲ ಮಾಲಿಣೆ, ಕಪಾಲದ ಮಾಲೆಯನ್ನ ಧರಿಸಿರುವಂಥವನು. ಸುವರ್ಣ ಮುಕುಟಾಯ, ಬಂಗಾರದ ಮುಕುಟವನ್ನು ಧರಿಸಿದವನು. ಮಹಾದೇವ ಕೃಷ್ಣ, ಕಪ್ಪು ಬಣ್ಣ ಉಳ್ಳವನು. ತ್ರ್ಯಂಬಕ, 3 ಕಣ್ಗಳಿದ್ದವನು. ಅನಘ, ದೋಷರಹಿತ. ಕ್ರೋಧಾಯ ಅನುಶಂಸಾಯ, ಕ್ರೋಧ ಸ್ವರೂಪನಾದವನು. ಎಷ್ಟೇ ಮನ್ಯೋ ಅಂತ ಅವನನ್ನ ಮನ್ಯು ಸ್ವರೂಪ ಅಂತಾನೆ ಶಾಸ್ತ್ರದಲ್ಲಿ ವರ್ಣನೆ ಮಾಡ್ತಾರೆ. ನೃಶಂಸ ಅಂದ್ರೆ ಕ್ರೂರ, ಅನೃಶಂಸ ಅಂದ್ರೆ ಮೃದುವಾದ ಸ್ವಭಾವ ಇದ್ದವನು.
ಹೀಗೆ ಅನುಶಂಸ ಅನ್ನೋದಕ್ಕೆ ಸಜ್ಜನರ ವಿಷಯದಲ್ಲಿ ಕೋಮಲವಾದ ಸ್ವಭಾವ ಇರುವವನು ಅಂತ ಅರ್ಥ ಮಾಡುವುದು ಉಚಿತ ಅಂತ ಕಾಣಿಸ್ತದೆ. ಮೃದವೇ ಸಜ್ಜನರಿಗೆ ಮೃದುವಾದವನು, ಬಾಹುಶಾಲಿನೇ ಮಹಾಬಾಹುವಾದವನು. ಮೃದವೇ ಅನ್ನುವುದರ ಬದಲಾಗಿ ಮೃತ್ಯವೇ ಅಂತ ಕೆಲವು ಕಡೆ ಪಾಠ ಇದೆ. ದಂಡಿನೇ ದೃಪ್ತ ತಪಸೆ ತಥೈವ ಅಕ್ರೂರ ಕರ್ಮಣೆ, ದಂಡವನ್ನು ಹಿಡಿದು ಎಲ್ಲ ತಪ್ಪು ಮಾಡಿದಂತಹ ಭಕ್ತರಿಗೆ ಕಾಲಕಾಲಕ್ಕೆ ದಂಡನವನ್ನು ವಿಧಿಸಿ ಅವರನ್ನು ನಿಯಂತ್ರಿಸುವವನು ಅಂತ ತಾತ್ಪರ್ಯ. ಅಕ್ರೂರ ಕರ್ಮಿಣೆ, ಯಾವತ್ತೂ ಕೂಡ ಕ್ರೂರವಾದ ಕೆಲಸವನ್ನು ಮಾಡುವವನಲ್ಲ. ಸಹಸ್ರ ಶಿರಸೆ, 1000 ತಲೆಗಳು 1000 ಕಾಲುಗಳುಳ್ಳವನು. ನಮ್ಮ ಸ್ವಧಾರೂಪಾಯ ಬಹುರೂಪಾಯ ದಂಶಿಣೆ. ಈ ಪಿತೃಗಳಿಗೇನು ಸ್ವಧಾ ಎಂಬುದಾಗಿ ಆಹುತಿಯನ್ನು ಕೊಡ್ತೇವೆ, ಆ ಆಹುತಿಗೆ ಅವನೇ ನಿಯಾಮಕ ಅಂತ ಅದರ ತಾತ್ಪರ್ಯ. ಸ್ವಧಾ ಅಂತನ್ನುವುದು ಕೆಲವು ಕಡೆ ಕಾಣಿಸೋದಿಲ್ಲ, ಸ್ವಧಾ ರೂಪ ಅಂತ. ವಿರೂಪಾಯ ಸ್ವರೂಪಾಯ ಬಹುರೂಪಾಯ ದಂಶಿಣೆ ಅಂತ ಕೆಲವು ಕಡೆ ಕಾಣಿಸ್ತದೆ. ಈಗ ಸ್ವಧಾ ರೂಪ ಭಗವಂತ ಅಂತ ಹೇಳಿದಾಗ ಅನುವ್ಯಾಖ್ಯಾನಕ್ಕನುಸಾರವಾಗಿ ಸ್ವಧಾ ಅನನ್ಯ ಧೃತೋ ಯತಃ. ಧ ಅಂದ್ರೆ ಧರಿಸಲ್ಪಟ್ಟವನು, ಸ್ವಧಾ ಅಂದ್ರೆ ತನ್ನಿಂದ ತಾನೇ ಧರಿಸಲ್ಪಟ್ಟವನು, ತನ್ನನ್ನು ತಾನೇ ಧರಿಸಿರುವಂಥವನು. ಅವನನ್ನು ಧರಿಸಲಿಕ್ಕೆ ಬೇರೆ ಯಾರು ಕೂಡ ಬೇಕಾಗಿಲ್ಲ ಅಂತ ಅದರ ತಾತ್ಪರ್ಯವನ್ನು ತಿಳ್ಕೊಳ್ಬಹುದು. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ಪಿನಾಕಿ ಎಂಬುದನ್ನು ವ್ಯಾಖ್ಯಾನಿಸಿರುವಂತೆ, ಪಿಬಂತಿಯೇ ನರ ನಾಕಂ ಮುಕ್ತಾಹ ಸಂಸಾರ ಸಾಗರಾತ್ ತದಾಧಾರೋ ಯಥೋ ವಿಷ್ಣು ಪಿನಾಕೀತಿ ತತಸ್ಮೃತಃ. ಈ ಸಂಸಾರ ಸಾಗರದಿಂದ ಮುಕ್ತರಾದಂತಹ ಜನರು ಆ ದಿವ್ಯವಾದಂತಹ ಮೋಕ್ಷ ಸುಖವನ್ನು ಪಾನ ಮಾಡ್ತಾರಲ್ಲ, ಅಲ್ಲಿ ಪಿ ನಾಕ, ನಾಕ ಅಂದ್ರೆ ಮೋಕ್ಷ ಸುಖ, ಪಿ ಅಂದ್ರೆ ಅದನ್ನು ಪಾನ ಮಾಡೋರು. ಅದನ್ನು ಪಾನ ಮಾಡುವುದು ಈ ಭಗವಂತನ ಅನುಗ್ರಹದಿಂದಲೇ. ಅದಕ್ಕಾಗಿ ಇವನಿಗೆ ಪಿನಾಕಿ ಅಂತ ಹೀಗೆ ಹೇಳ್ತಾರೆ. ಮಹಾದೇವ ಮತ್ತು ಮಹಾಭೋಗಿ, ಮಹಾ ದಿವ್ಯವಾದಂತಹ ಶರೀರ ಇದ್ದವನು, ಅವ್ಯಯ ನಾಶರಹಿತ, ತ್ರಿಶೂಲ ಪಾಣಿಂ ವರದಂ ತ್ರ್ಯಂಬಕಂ, 3 ಕಣ್ಣುಗಳಿದ್ದವನು, ಭುವನೇಶ್ವರಂ, ಈ ಜಗತ್ತಿಗೆ 3 ಲೋಕಗಳಿಗೂ ಕೂಡ ಅಧಿಪತಿಯಾದವನು. ಮುಂದೆ ತ್ರಿಪುರಘ್ನಂ, ತ್ರಿಪುರಾಸುರನನ್ನು ನಾಶ ಮಾಡಿದವನು, ತ್ರಿನಯನ. ವಿಷ್ಣುವರು ನೃಸಿಂಹನಾಮಾನಿ ತ್ರಿನೇತ್ರ ಉಗ್ರಾಧಿಕಾನಿಚ ಅಂತ ಭಾಗವತ ತಾತ್ಪರ್ಯ ಸ್ಪಷ್ಟಪಡಿಸಿದೆ. 3 ಕಣ್ಣುಗಳಿದ್ದವನು ಈ ನರಸಿಂಹ. ತ್ರಿಲೋಕೇಶ, ಮಹೌಜಸ್, ಮಹಾಪರಾಕ್ರಮಿ. ಸರ್ವಭೂತಾನಾಂ ಪ್ರಭವ, ಎಲ್ಲಾ ಭೂತಗಳಿಗೂ ಕೂಡ ಉತ್ಪತ್ತಿ ಕಾರಣನಾದವನು, ಅವರ ಉದ್ಧಾರಕ್ಕೂ ಕಾರಣನಾದವನು. ಧಾರಣಂ ಧರಣೀಧರಂ, ಈ ಜಗತ್ತನ್ನ ಧಾತಾರಂ ಧರಣೀಧರಂ ಅಂತ ಕೆಲವು ಕಡೆ ಇದೆ. ಧಾರಣಂ ಧರಣೀಧರಂ, ಜಗತ್ತನ್ನು ಧರಿಸಿದವನು. ಈಶಾನಂ ಶಂಕರಂ, ನೀನು ಜಗತ್ತಿಗೆ ಶಂ ಅಂದ್ರೆ ಸಂತೋಷವನ್ನು ಕೊಡುವುದರಿಂದ ಶಂಕರ ಅಂತ ಅವನಿಗೆ ಹೆಸರಿದೆ. ಈ ಬ್ರಹ್ಮಸೂತ್ರ ಭಾಷ್ಯದಲ್ಲಿಯೇ ಕೃತ್ಯಾತ್ಮಕಮಿದಂ ದೇಹಂ ಯಥೋ ವಸ್ತೆ ಪ್ರವರ್ತಯನ್ ಕೃತ್ಯವಾಸಸ್ತೋ ದೇವ, ಆ ಪರಮಾತ್ಮನಿಗೆ ಕೃತ್ಯವಾಸ ಅಂತ ಹೆಸರು. ಯಾಕೆಂದ್ರೆ ಈ ದೇಹದಲ್ಲಿ, ನಮ್ಮ ಈ ದೇಹದಲ್ಲಿ ಅವನು ಇದ್ದು ಅದನ್ನು ಪ್ರವೃತ್ತಿ ಮಾಡ್ತಾ ಇದ್ದಾನೆ. ಅದು ದೇಹ ಮುನ್ನಡೆಯುವಂತೆ ಮಾಡುವವನು ಅವನೇ. ಆದ್ದರಿಂದ ಅವನಿಗೆ ಕೃತ್ಯವಾಸ ಅಂತ ಹೆಸರು. ಇವೆಲ್ಲ ಬ್ರಹ್ಮಾಂಡ ಪುರಾಣದಲ್ಲಿ ಬಂದಿರುವಂತಹ ಮಾತುಗಳು. ರುಜಂ ದ್ರಾವಯತೆ ಯಸ್ಮಾತ್ ರುದ್ರಸ್ತಸ್ಮಾತ್ ಜನಾರ್ದನಃ, ಈಶನಾದೇವಚ ಈಶಾನಃ. ಈಶಾನ ಅಂತನೂ ಇಲ್ಲಿ ಶಬ್ದ ಬಂದಿದೆ, ಅನೇಕ ಕಡೆ ಬಂದಿದೆ. ಈಶಾನ ಅಂತ ಅನ್ನೋದಕ್ಕೆ ಈಶನಾದೇವ ಈಶಾನಃ. ನಾವೇ ಹೇಳುವಂತಹ ಅರ್ಥಗಳು ಬೇರೆ, ಶಾಸ್ತ್ರ ತಾನೇ ಪುರಾಣಾದಿಗಳು ಬೇರೆ ಕಡೆ ಏನು ಅರ್ಥ ಹೇಳಿವೆ ಅದನ್ನ ಸ್ವೀಕಾರ ಮಾಡಬೇಕು. ಈಶಾನಂ ಶಂಕರಂ ಸರ್ವಂ ಅನ್ನೋಲ್ಲಿ ಅದನ್ನೇ ತಿಳ್ಕೊಳ್ಬೇಕು. ಶಂಕರ ಅಂದ್ರೆ ಶಂ ಅಂದ್ರೆ ಸುಖ, ಅದನ್ನು ಕೊಡುವಂಥವನು. ಸರ್ವ ಅಂದ್ರೆ ಸರ್ವ ಪೂರ್ಣ ಗುಣೋದ್ರೇಕಾತ್, ಪೂರ್ಣವಾದಂತಹ ಗುಣ ಉಳ್ಳವನಾದ್ರಿಂದ ಅವನನ್ನ ಸರ್ವ ಅಂತ ಹೇಳ್ತಾರೆ. ಸರ್ವಂ ಸಮಾಪ್ನೋಷಿ ತಥೋಷಿ ಸರ್ವ ಅಂತ ಭಗವದ್ಗೀತಾ ಕೂಡ. ನೀನು ಈ
ಸಕಲ ಜಗತ್ತನ್ನು ವ್ಯಾಪಿಸಿಕೊಂಡಿರುವುದರಿಂದ ಸರ್ವ ಅಂತ ಕರೆಸ್ಕೊಂಡಿದ್ದಿ ಅಂತ ಹೇಳಿದೆ. ಶಿವ ಸುಖಾತ್ಮಕತ್ವೇನ ಬ್ರಹ್ಮಾಂಡ ಪುರಾಣ ಬ್ರಹ್ಮಸೂತ್ರ ಭಾಷೆಯಲ್ಲಿ ಉದ್ಧೃತವಾದ ಹೇಳುವಂತೆ ಶಿವ ಅಂದ್ರೆ ಸುಖ ಸ್ವರೂಪನಾದವನು, ಅದಕ್ಕೆ ಆತ ಶಿವ ಅಂತ ಕರೆಸ್ಕೊಂಡಿದ್ದಾನೆ. ವಿಶ್ವೇಶ್ವರಂ ಭವಂ ಉಮಾಪತಿಯಾದವನು, ಪಶುಪತಿ. ಪಶುವನ ಶಬ್ದಕ್ಕೆ ಅರ್ಥವನ್ನು ಹಿಂದೆ ನೋಡಿದ್ದೇವೆ. ವಿಶ್ವರೂಪಂ ಮಹೇಶ್ವರಂ, ವಿರೂಪಾಕ್ಷಂ ವಿಲಕ್ಷಣವಾದಂತಹ ಕಣ್ಣುಗಳಿದ್ದವನು, ದಶಭುಜ 10 ಬಾಹುಗಳಿದ್ದವನು, ದಿವ್ಯ ಗೋ ವೃಷಭಧ್ವಜಂ, ಆ ಗೋವೃಷಭ ಅಂದ್ರೆ ಎತ್ತು, ಅದರ ಧ್ವಜವನ್ನು ಧರಿಸಿದಂಥವನು. ಉಗ್ರಂ ಸ್ಥಾಣುಂ ಶಿವಂ ರುದ್ರಂ ಶರ್ವಂ ಗೌರೀಶಮೀಶ್ವರಂ, ಇವನು ಗೌರಿಗೆ ಅಧಿಪತಿಯಾಗಿದ್ದಾನೆ. ಶರ್ವ ಶಂ ರೋದನಾಧರಿ ಅಂತ ಬ್ರಹ್ಮಾಂಡ ಪುರಾಣದ ಮಾತು ತಿಳಿಸುವಂತೆ ದುಷ್ಟರ ತನ್ನನ್ನು ಭಜಿಸದವರ ಸುಖಕ್ಕೆ ಈತ ತಡೆ ಒಡ್ಡುವವನಾದ್ರಿಂದ ಅವನ್ನ ಶರ್ವ ಅಂತ ಹೀಗೆ ಹೇಳ್ತಾರೆ. ಶಮ್ ಅಂದ್ರೆ ಸುಖ, ಅದನ್ನ ರೋಧನ ಮಾಡುವವನು, ತಡೆಯುವವನು. ಅದಕ್ಕಾಗದ್ರಿಂದ ಆತನನ್ನ ಶರ್ವ ಅಂತ ಶಾಸ್ತ್ರದಲ್ಲಿ ವರ್ಣಿಸಿದ್ದಾರೆ. ಗೌರೀಶ ಗೌರಿಗೆ ಅಧಿಪತಿ. ಶಿತಿಕಂಠಂ ಅಜಂ ಶುಭ್ರಂ ಶುಭ್ರವಾದಂತಹ ಕಾಂತಿ ಇದ್ದವನು. ಪೃಥುಂ ಪೃಥುಹರಂ, ಪೃಥು ಎಂಬ ರಾಕ್ಷಸನನ್ನ ಕೊಂದವನು ಅಂತ ಎಲ್ಲಾ ಕಡೆ ಅನುವಾದ ಮಾಡಿದ್ದಾರೆ. ಪೃಥುಹರಂ. ವಿಶ್ವರೂಪಂ ವಿರೂಪಾಕ್ಷಂ ಬಹುರೂಪಂ ಉಮಾಪತಿಂ. ಪ್ರಣಮ್ಯ ಶಿರಸಾ ದೇವಂ ಅನಂಗಾಂಗಹರಂ, ಮನ್ಮಥನ ದೇಹವನ್ನು ಸುಟ್ಟು ಬೂದಿ ಮಾಡಿದವನು. ಶರಣ್ಯಂ ಶರಣಂ ಯಾಮಿ ಮಹಾದೇವಂ ಚತುರ್ಮುಖಂ, 4 ಮುಖಗಳಿಂದ ಕೂಡಿದಂಥ ಆ ಚತುರ್ಮುಖನಿಗೆ, ಈ ರುದ್ರನಿಗೆ ನಮಸ್ಕಾರ ಮಾಡ್ತೇನೆ ಅಂತ ರಾಜನೇ ಶಿವನ ನಾಮಾವಳಿಗಳನ್ನು ಜಪಿಸ್ತಾ ಅವನಿಗೆ ನೀನು ನಮಸ್ಕರಿಸಬೇಕು. ಅವನ ಅನುಗ್ರಹದಿಂದ ಆ ಸಂಪತ್ತನ್ನೆಲ್ಲ ಮೊದಲು ಸಂಪಾದಿಸು, ಆಮೇಲೆ ನಿನ್ನ ಬಳಿಗೆ ನಿನ್ನ ಸೇವಕರು ಆ ಸ್ಥಳಕ್ಕೆ ಹೋಗಿ ಆ ಸಂಪತ್ತನ್ನೆಲ್ಲ ಇಲ್ಲಿ ನಿನ್ನ ರಾಜಧಾನಿಗೆ ತರಬೇಕು, ಮುಂದೆ ಯಜ್ಞ ಮಾಡಬಹುದು. ಅದರಂತೆ ಸಂವರ್ತ ಅಲ್ಲಿಗೆ ಹೋದ. ಆ ಶಿವನನ್ನ ನಮಸ್ಕರಿಸಿದ. ಆ ಶಿವ ಎಂಥವನು? ಭಕ್ತಾನಾಂ ಸುಲಭ, ಭಕ್ತರಿಗೆ ಸುಲಭನಾದವನು. ದುರ್ಲಭಂ ದೂರಪಾತಿನಾಂ, ಆ ಶಿವನಿಂದ ದೂರ ಇದ್ದವನಿಗೆ, ಅಂಥ ದುಷ್ಟರಿಗೆ, ಅವತ್ತು ನಾಸ್ತಿಕರಾದವರಿಗೆ ಸಿಗದಂಥವನು. ಮಹಾದೇವಾಯ ಶಂಭವೇ, ಮಹಾತ್ಮನೇ, ಮಹಾತ್ಮನಾದವನು. ಅಸೃಜಸ್ತು ಭೂರಾದೀನ್, ಭೂರಾದಿ ಲೋಕಗಳನ್ನ, 7 ಲೋಕಗಳನ್ನ ಸೃಷ್ಟಿಸಿದವನು. ಸ್ಥಾಣುಂ ತಂ ಪ್ರಪದ್ಯೆ ಜನಾರ್ದನಂ ಅತಿಯೋನಿಂ ನಿರ್ಗುಣಾತ್ಮಕಂ, ಆ ಭಗವಂತ ನಿರ್ಗುಣ ಅಂತ ಕರೆಸ್ಕೊಂಡಿದ್ದಾನೆ. ಭಗವಂತ ಯಾಕೆ ನಿರ್ಗುಣ? ಭಾಗವತ ತಾತ್ಪರ್ಯ ಒಂದ್ ಕಡೆ ಹೇಳ್ತದೆ, ಹರಿಸ್ತು ನಿರ್ಗುಣಂ ಬ್ರಹ್ಮ ಶ್ರೀರ್ ಬ್ರಹ್ಮ ಸಗುಣಂ ಸ್ಮೃತಂ ಅಂತ. ಲಕ್ಷ್ಮೀದೇವಿ ಪ್ರಕೃತಿಗೆ ಅಭಿಮಾನಿನಿ. ಪ್ರಕೃತಿಯಲ್ಲಿ ಸತ್ವರಜಸ್ ತಮಸ್ಸು ಅನ್ನುವಂಥ 3 ಗುಣಗಳಿವೆ, ಅದಕ್ಕೆಲ್ಲದಕ್ಕೂ ಅವಳು ಅಭಿಮಾನಿನಿ. ಆದರೆ ಹರಿಸ್ತು ನಿರ್ಗುಣಂ ಬ್ರಹ್ಮ, ಆ ಹರಿ ಯಾವುದಕ್ಕೂ ಅಭಿಮಾನಿ ಅಲ್ಲ, ಅವನು ನಿರ್ಗುಣನಾಗಿದ್ದಾನೆ. ಆದ್ರಿಂದ ಅವನನ್ನ ನಿರ್ಗುಣ ಅಂತ, ನಿರ್ಗುಣ ಬ್ರಹ್ಮ ಅಂತಲೂ, ಲಕ್ಷ್ಮೀದೇವಿಯನ್ನು ಸಗುಣ ಬ್ರಹ್ಮ ಅಂತಲೂ ಶಾಸ್ತ್ರದಲ್ಲಿ ವರ್ಣಿಸ್ತಾರೆ. ಮುಂದೆ ಶಿಖರದ ಬಳಿಗೆ ಹೋಗು, ಆ ಸಂಪತ್ತನ್ನು ತೆಗೆದುಕೊಂಡು ಬಾ. ಇತ್ಯುಕ್ತಸ್ತು ವಚಸ್ತಸ್ಯ, ಆ ಮಾತನ್ನ ಕೇಳಿದ. ಆ ಮರುತ್ತ ಅಲ್ಲಿಗೆ ಹೋದ, ಆ ಭಗವಂತನನ್ನ ಸ್ತುತಿಸಿದ. ಮಹಾದೇವನ ಅನುಗ್ರಹದಿಂದ ಕುಬೇರನಂತೆ ಆ ಸಂಪತ್ತನ್ನೆಲ್ಲ ತಗೊಂಡು ಬಂದ. ಸೌವರ್ಣಾನಿಚ ಭಾಂಡಾನಿ ಸಂಚಕೃಸ್ತಸ್ಯ ಶಿಲ್ಪಿನಃ, ಆ ಯಜ್ಞಕ್ಕೆ ಬೇಕಾದಂತಹ ಎಲ್ಲಾ ಪಾತ್ರಗಳನ್ನು ಬಂಗಾರದಿಂದಲೇ ಅವರು ಶಿಲ್ಪಿಗಳು ಮಾಡಿಕೊಟ್ಟಿದ್ರು. ಬೃಹಸ್ಪತಿಗೆ ಈ ಸಂಗತಿಯೆಲ್ಲ ತಿಳಿಯಿತು, ಬಹಳ ದುಃಖ ಆಯಿತು ಅವನಿಗೆ. ಮೊದಲೇ ಅವನಿಗೂ ಅವನ ತಮ್ಮನಾದ ಸಂವರ್ತನಿಗೂ ಒಂದು ತೀವ್ರವಾದಂತಹ ಸ್ಪರ್ಧೆ ಇತ್ತು. ಈಗ ನನ್ನ ವಿರೋಧಿಯಾದಂತಹ ಆ ಸಂವರ್ತ ಇಂದ್ರನ ವಿರೋಧಿಯಾದಂತಹ ಮರುತ್ತನಿಗೆ ಯಜ್ಞ ಮಾಡಿಸ್ತಾ ಇದ್ದಾನಲ್ಲ ಅಂತ ಆ ಬೃಹಸ್ಪತಿಗೆ ತುಂಬಾ ದುಃಖ ಆಯಿತು.
ಈ ಸಂಗತಿಯೆಲ್ಲ ಇಂದ್ರನಿಗೆ ತಿಳಿದು ಬಂತು. ಇಂದ್ರ ಬೃಹಸ್ಪತಿ ಬಳಿಗೆ ಬಂದ. ಕಚ್ಚಿತ್ ಸುಖಂ ಸ್ವಪಿಷಿ ತ್ವಂ ಬೃಹಸ್ಪತೆ. ಬೃಹಸ್ಪತಿಯೇ, ಗುರುಗಳೇ, ಏನೂ ವಿಚಾರ ಇಲ್ಲದೇನೆ, ಯಾವುದೂ ಚಿಂತೆ ಇಲ್ಲದೆ ಸುಖವಾಗಿ ಇದ್ದೀರಷ್ಟೇ ನೀವು. ನಿಮಗೇನಾದ್ರು ಚಿಂತೆ ಆಗಿದೆಯೇನೋ? ಹಿಂದಿನಂತೆ ಎಲ್ಲಾ ದೇವತೆಗಳ ಸುಖವನ್ನು ಬಯಸಿ ನೀವು ಯಜ್ಞಾದಿಗಳನ್ನು ಮಾಡಿಸ್ತಾ ಇದ್ದೀರೋ ಇಲ್ವೋ? ದೇವತೆಗಳು ಕೂಡ ತಮಗೆ ಅಧೀನರಾಗಿ ನಡ್ಕೊಂಡಿದ್ದಾರೋ ಇಲ್ವೋ? ಅದನ್ನೆಲ್ಲವನ್ನೂ ಹೇಳಿ ಅಂತ ಆ ಇಂದ್ರ ಈ ಬೃಹಸ್ಪತಿಯನ್ನ ಪ್ರಾರ್ಥಿಸಿದ. ಅದಕ್ಕೆ ಅವನು ಹೇಳಿದ, ನಾನು ಸುಖವಾಗಿ ಮಲಗ್ತೇನೆ, ನನ್ನ ಪರಿಚಾರಕರು ನನಗೇನು ಬೇಕೋ ಅದನ್ನೆಲ್ಲ ತಂದು ಕೊಡ್ತಾ ಇದ್ದಾರೆ. ಹಾಗಾದರೆ ನಿನಗೆ ಈ ದುಃಖಕ್ಕೆ ಕಾರಣ ಏನು? ಮಾನಸಿಕವಾದ ನೋವೇನಾದ್ರೂ ಇದೆಯೋ, ದೈಹಿಕವಾದ ನೋವಿದೆಯೋ? ಅದೆಲ್ಲವನ್ನು ನಾನು ಪರಿಹರಿಸ್ತೇನೆ, ಅದನ್ನ ಹೇಳು ಅಂತ ಇಂದ್ರ ಮತ್ತೆ ಕೇಳಿದ. ಆಗ ಬೃಹಸ್ಪತಿ ನನ್ನ ತಮ್ಮನಾದ ಸಂವರ್ತ ಈ ಯಜ್ಞವನ್ನು ಮಾಡಿಸ್ತಾ ಇದ್ದಾನೆ ಅನ್ನೋ ಸಂಗತಿಯನ್ನು ಹೇಳಿದ. ಅದಕ್ಕೆ ಇಂದ್ರ ಹೇಳಿದ, ನೀನು ದೇವತೆಗಳ ಪುರೋಹಿತ, ಮಂತ್ರಜ್ಞ, ಎಲ್ಲ ನಿನ್ನ ಅಪೇಕ್ಷೆಗಳು ಸುಲಭವಾಗಿ ಈಡೇರ್ತವೆ, ಮುಪ್ಪು ಸಾವುಗಳು ನಿನ್ನ ಬಾಧಿಸೋದಿಲ್ಲ. ಹಾಗಿರುವಾಗ ಸಮರ್ಥ ನಿನಗೇನು ಮಾಡ್ತಾನೆ? ಯಾಕೆ ಚಿಂತಿಸ್ತಿ? ಅದಕ್ಕೆ ಬೃಹಸ್ಪತಿ ಹೇಳಿದ, ಈ ಯಾವತ್ತು ರಾಕ್ಷಸರನ್ನೆಲ್ಲರನ್ನು ಕೂಡ ನೀನು ಸಂಹರಿಸ್ತಿ, ರಾಕ್ಷಸರನ್ನು ತಡೆಗಟ್ಟುತ್ತೆ. ಆದರೆ ದುಃಖಕ್ಕೆ ಕಾರಣ ಏನಾಗ್ತದೆ? ಶತ್ರುಗಳ ಸಮೃದ್ಧಿ. ಶತ್ರುಗಳು ನಮಗಿಂತ ಮೇಲಿದ್ದಾರೆ ಅಂತ ಆಗ್ಬಿಟ್ರೆ ಅದು ನಮಗೊಂದು ದೊಡ್ಡ ದುಃಖಕ್ಕೆ ಕಾರಣ ಆಗ್ತದೆ. ಅದರಿಂದ ನಾನು ಈ ತರ ಚಿಂತಿತನಾಗಿದ್ದೇನೆ. ಆ ಸಂವರ್ತ ಯಜ್ಞ ಮಾಡುವುದನ್ನು ನಿಲ್ಲಿಸಬೇಕು ನೀನೀಗ. ಆ ಮರುತ್ತ ಸಂವರ್ತ ಇಬ್ರು ಸೇರಿ ಯಜ್ಞ ಮಾಡಿದ್ದಾರೆ. ಒಂದ ಮರುತ್ತನೇ ಯಜ್ಞವನ್ನು ನಿಲ್ಲಿಸಬೇಕು, ಅಥವಾ ಸಂವರ್ತ ಆ ಯಜ್ಞವನ್ನು ಮಾಡಲಿಕ್ಕೆ ಪುರೋಹಿತನಾಗಿ ಹೋಗಿರುವುದಾದ್ರೂ ನಿಲ್ಲಬೇಕು. ಆಗ ಅಗ್ನಿದೇವ ಇಂದ್ರ ಅಗ್ನಿಯನ್ನು ಕರೆದ, ಸಂವರ್ತನ ಬಳಿಗೆ ಹೋಗು, ಮರುತ್ತನ ಬಳಿಗೆ ಹೋಗಿ ಈ ಒಂದು ಸಂದೇಶವನ್ನು ಅವನಿಗೆ ಹೇಳು. ಏನಂತ ಹೇಳಬೇಕು? ದೇವಗುರುವಾದ ಬೃಹಸ್ಪತಿನೇ ನಿನಗೆ ಯಜ್ಞವನ್ನು ಮಾಡಿಸ್ತಾನೆ, ಮತ್ತೆ ನಿನಗೆ ಅಮರತ್ವವನ್ನು ಕೊಡ್ತಾನೆ. ಆಗ ಅಗ್ನಿ ಹೇಳಿದ, ಆಯ್ತು, ನಿನ್ನ ಮಾತನ್ನು ಒಪ್ಪಿ ನಾನು ಈಗಲೇ ಹೋಗ್ತೇನೆ ಅಂತ ಹೇಳಿದ. ಅಗ್ನಿ ಬಂದ ಕೂಡಲೇ ಮರುತ್ತ ಅವನನ್ನು ಕರೆದ. ಮರುತ್ತ ರಾಜ ಆಶ್ಚರ್ಯಕರವಾಗಿದೆ, ಅಗ್ನಿದೇವನೇ ಇಲ್ಲಿಗೆ ಬರ್ತಾ ಇದ್ದಾನೆ, ಬಂದಂತಹ ಅತಿಥಿಗೆ ಏನೇನು ಸತ್ಕಾರಗಳನ್ನು ಮಾಡಬೇಕೋ ಆ ಸತ್ಕಾರವನ್ನೆಲ್ಲ ಮಾಡಿ ಅಂತ ಆ ಮರುತ್ತ ಅರ್ಘ್ಯ, ಪಾದ್ಯ, ಗೋವು ಇತ್ಯಾದಿಗಳೆಲ್ಲವನ್ನು ಕೂಡ ತರಿಸಿದ. ಅಗ್ನಿ ಹೇಳಿದ, ನೀನು ನನಗೆ ಇದನ್ನೆಲ್ಲವೂ ಕೊಡ್ಲಿಕ್ಕೆ ಹೊರಟಿರೋದು ಅಭಿನಂದನಾರ್ಹ ಆಗಿದೆ, ಆದರೆ ಇಂದ್ರನ ಸಂದೇಶ ಹೊಂದಿದೆ. ಅದಕ್ಕೆ ಮರುತ್ತ ಕೇಳಿದ, ಇಂದ್ರ ಸುಖಿಯಾಗಿದ್ದಾನೇನೋ? ನಮ್ಮ ವಿಷಯದಲ್ಲಿ ಅವನು ಪ್ರಸನ್ನನಾಗಿದ್ದಾನ? ದೇವತೆಗಳೆಲ್ಲ ಅವನ ಆಜ್ಞೆಯನ್ನು ಪಾಲಿಸ್ತಾ ಇದ್ದಾರೆ? ಇದನ್ನೆಲ್ಲ ಹೇಳು. ಆಗ ಅಗ್ನಿ ಹೇಳಿದ, ಇಂದ್ರ ಸುಖವಾಗೇ ಇದ್ದಾನೆ, ನಿನ್ನ ಜೊತೆಗೆ ಸ್ನೇಹವನ್ನು ಬೆಳೆಸಲಿಕ್ಕೆ ಬಯಸ್ತಾನೆ, ಅವನ ಸಂದೇಶ ಏನು ಅಂತ ಕೇಳ್ಕೊ, ಅದಕ್ಕಾಗಿ ನನ್ನನ್ನು ಇಲ್ಲಿ ಕಳಿಸಿದ್ದಾನೆ. ಬೃಹಸ್ಪತಿಯೇ ನಿನಗೆ ಮೊದಲಿಂದಲೂ ಗುರುವಾಗಿದ್ದ, ಈಗಲೂ ಅವನೇ ಗುರುವಾಗಿದ್ದಾನೆ, ಅವನೇ ಯಜ್ಞವನ್ನು ಮಾಡಿಸ್ತಾನೆ. ನೀನು ಮನುಷ್ಯನಾದ ನಿನ್ನನ್ನು ಅಮರನನ್ನಾಗಿ ಮಾಡ್ತಾನೆ ಆ ಬೃಹಸ್ಪತಿ. ಆದ್ರಿಂದ ನೀನು ಈ ಯಜ್ಞವನ್ನ ಸಂವರ್ತನ ಮೂಲಕ ಮಾಡಿಸುವುದನ್ನು ನಿಲ್ಲಿಸು. ಆಗ ಮರುತ್ತ ಹೇಳಿದ, ಸಂವರ್ತನೆ ನನಗೆ ಯಜ್ಞವನ್ನು ಮಾಡಿಸ್ತಾನೆ, ಬೃಹಸ್ಪತಿಗೆ ನನ್ನ ನಮಸ್ಕಾರ ಇರಲಿ. ಅಮರೇಂದ್ರ, ದೇವತೆಗಳ ರಾಜ ಆ ಇಂದ್ರ, ಅಂಥವನಿಗೆ ಯಜ್ಞವನ್ನು ಮಾಡಿಸ್ಲಿಕ್ಕೆ ಹೊರಟವನು ನಿಮ್ಮ ಬೃಹಸ್ಪತಿ. ಮನುಷ್ಯನಾದಂತಹ ನನಗೆ ಅವನು ಯಜ್ಞ ಮಾಡಿಸೋದೇನು ಉಚಿತವಾಗಿ ಕಾಣಿಸೋದಿಲ್ಲ, ಹಿಂದೆ ಅವನೇ ಹೇಳಿದ್ದಾನೆ, ಅದರಿಂದ ಬೇಡ ಅಂತ ಹೇಳಿಬಿಟ್ಟ ಈ ಮರುತ್ತ. ಆಗ ಇಂದ್ರ ಈ ಅಗ್ನಿ ಮತ್ತಷ್ಟು ಪ್ರಲೋಭನೆ ಒಡ್ಡಿದ. ಬೃಹಸ್ಪತಿ ನಿನಗೆ ಯಜ್ಞ ಮಾಡಿಸಿದ್ರೆ ಇಂದ್ರನಿಗೆ ಸಮಾನನಾಗ್ತಿ, ಪುಣ್ಯ ಲೋಕ ಪಡಿತಿ, ಸ್ವರ್ಗವನ್ನು ಗೆಲ್ಲತಿ, ಇಂದ್ರನ ರಾಜ್ಯ ಎಲ್ಲ ನಿನ್ನ ಅಧೀನ ಆಗ್ತದೆ, ಬೃಹಸ್ಪತಿಯ ಪೌರೋಹಿತ್ಯವನ್ನು ಒಪ್ಪಿಕೋ. ಆಗ ಅದನ್ನೆಲ್ಲ ಆ ಸಂವರ್ತ ಕೇಳಿದ, ಈಗ ನನ್ನ ಮಾತನ್ನು ಕೇಳು. ಮರುತ್ತನಿಗೆ ಆ ಬೃಹಸ್ಪತಿಯನ್ನ ಪುರೋಹಿತನನ್ನಾಗಿ ಮಾಡಿಕೊಡುವ ಕೆಲಸಕ್ಕೆ ನೀನೀಗ ಬಂದಿದ್ದಿ, ಮತ್ತೆ ಇಲ್ಲಿ ಬರಬೇಡ. ಇನ್ನೊಂದ್ಸರಿ ಇಲ್ಲೇನಾದ್ರು ಬಂದ್ರೆ ನಾನು ನಿನ್ನನ್ನು ನನ್ನ ದೃಷ್ಟಿಯಿಂದ ಭಸ್ಮ ಮಾಡಿಬಿಡ್ತೇನೆ ಅಂತ ಹೇಳಿದ. ಆಗ ಅಗ್ನಿಗೆ ಹೆದರಿಕೆ ಆಯಿತು. ಪತಿತಃ ಅಶ್ವತ್ಥ ಪರ್ಣವತ್, ಅವನು
ಅಶ್ವತ್ಥದ ಎಲೆಯಂತೆ ಹೆದರಿದ. ಗಡಗಡ ನಡುಗುತ್ತಾ ಅಲ್ಲಿಂದ ಹೋಗಿಬಿಟ್ಟ. ಇಂದ್ರ ಮತ್ತು ಬೃಹಸ್ಪತಿಗಳಲ್ಲಿದ್ರೋ ಅಲ್ಲಿಯೇ ಹೋಗಿ ಅವರಿಗೆ ನಡೆದ ಸುದ್ದಿಯನ್ನೆಲ್ಲ ಹೇಳಿದ. ನಿಮ್ಮ ಸಂದೇಶ ಆ ಮರುತ್ತನಿಗೆ ರುಚಿಸಲಿಲ್ಲ, ಸಂವರ್ತನೆ ಯಜ್ಞವನ್ನು ಮಾಡಿಸ್ತಾನೆ ಅಂತ ಹೇಳಿಬಿಟ್ಟ. ನಾನು ಅನೇಕ ಲೋಕಗಳ ಪುಣ್ಯಗಳ ವೈಭೋಗದ ಪ್ರಲೋಭನೆಯನ್ನೆಲ್ಲ ಒಡ್ಡಿದೆ, ಆದರೆ ಬೃಹಸ್ಪತಿಯನ್ನು ನಾನು ಪುರೋಹಿತರನ್ನಾಗಿ ಸ್ವೀಕಾರ ಮಾಡಲಿಕ್ಕೆ ತಯಾರಿಲ್ಲ ಅಂತ ಹೇಳಿಬಿಟ್ಟ ಅವನು. ನೀನು ಮತ್ತೊಂದು ಬಾರಿ ರಾಜನ ಹತ್ರ ಹೋಗು, ಎರಡನೇ ಬಾರಿ ಅವನಿಗೆ ಸಂದೇಶವನ್ನು ಕೊಡು, ನಮ್ಮ ಸಂದೇಶವನ್ನ. ಇಷ್ಟಾದರೂ ಅವನು ನನ್ನ ಸಂದೇಶವನ್ನೇನಾದರೂ ಒಪ್ಪದೆ ಹೋದರೆ ಆಗ ಅವನ ತಲೆಯ ಮೇಲೆ ವಜ್ರಾಯುಧ ಪ್ರಯೋಗ ಮಾಡ್ತೇನೆ, ಅವನಿಗೊಂದು ತಕ್ಕ ಶಾಸನ ಮಾಡ್ತೇನೆ. ಆಗ ಅಗ್ನಿ ಹೇಳಿದ, ನಾನು ಆ ಮರುತ್ತನ ಬಳಿಗೆ ಎರಡನೇ ಬಾರಿ ಹೋಗೋದಿಲ್ಲ, ಸಂವರ್ತ ಅಲ್ಲಿದ್ದಾನೆ. ಮತ್ತೊಂದು ಬಾರಿ ಏನಾದರೂ ಇಲ್ಲಿ ಬಂದರೆ ಸುಟ್ಟು ಭಸ್ಮ ಮಾಡಿಬಿಡ್ತೀನಿ ಅಂತ ಹೇಳಿದ್ದಾನೆ. ಆದ್ರಿಂದ ಈ ಗಂಧರ್ವರಾಜನೇ ಹೋಗಲಿ. ಗಂಧರ್ವರಾಜ ಅಂದ್ರೆ ಯಾರು ಅಂತ ಅಲ್ಲಿ ಬಂದಿಲ್ಲ, ಅಂತೂ ಆ ಗಂಧರ್ವರಾಜನೇ ನಿನ್ನ ದೂತನಾಗಿ ಅಲ್ಲಿಗೆ ಹೋಗಲಿ, ಅವನೇ ಈ ಯಜ್ಞವನ್ನ ನಿಲ್ಲಿಸುವಂತಹ ಕೆಲಸವನ್ನು ಮಾಡಲಿ. ಆಗ ಇಂದ್ರ ಹೇಳಿದ, ಇದೇನು ವಿಚಿತ್ರವಾದ ಮಾತನಾಡ್ತಾ ಇದ್ದೆ, ಎಲ್ಲವನ್ನೂ ಸುಟ್ಟು ಬಿಡುವ ಶಕ್ತಿ ನಿನ್ನದು, ಆ ಸಂವರ್ತ ನಿನ್ನನ್ನು ಏನು ಮಾಡ್ತಾನೆ, ನೀನೇನು ಭಯ ಪಡಬೇಕಾಗಿಲ್ಲ. ಆಗ ಅಗ್ನಿ ಹೇಳಿದ, ನೀನು ಇಡೀ ಭೂಮಂಡಲವನ್ನೆಲ್ಲ ರಕ್ಷಿಸ್ತೆ, ಅಂತಹ ನಿನ್ನನ್ನು ಕೂಡ ಒಂದು ಬಾರಿ ವೃತ್ರಾಸುರ ಗೆದ್ದಿದ್ದ, ಅದು ನೆನ್ಪಿಟ್ಕೋ. ಆ ವೃತ್ರಾಸುರ ಒಬ್ಬ ಬ್ರಾಹ್ಮಣ. ಈ ಸಂವರ್ತನು ಕೂಡ ಒಬ್ಬ ಬ್ರಾಹ್ಮಣ. ಬ್ರಾಹ್ಮಣರ ಶಕ್ತಿ ಬಗ್ಗೆ ನನಗೆ ಯಾವತ್ತೂ ಭಯ ಇದೆ. ಆದ್ರಿಂದ ನಾನು ಆ ಸಂವರ್ತನ ಬಳಿಗೆ ಮರುತ್ತನ ಬಳಿಗೆ ಮತ್ತೊಂದು ಬಾರಿ ಹೋಗ್ಲಿಕ್ಕೆ ಸಿದ್ಧ ಇಲ್ಲ. ಇಂದ್ರ ಹೇಳಿದ, ನಾನೇ ಈ ಸಂವರ್ತ ಮತ್ತೆ ಮರುತ್ತ ಇವರನ್ನು ದಂಡಿಸ್ತಾ ಇದ್ದೆ, ಆದರೆ ಅವರು ಬಲಹೀನರು, ಅವರ ಮೇಲೆ ಯಾಕೆ ಶಸ್ತ್ರವನ್ನು ಪ್ರಯೋಗ ಮಾಡಬೇಕು ನಾನು, ಅದು ಉಚಿತ ಅಲ್ಲ. ಒಂದು ಪರ್ವತವನ್ನು ನೊಣದಂತೆ ನಾನು ತಿರಸ್ಕರಿಸಬಲ್ಲೆ, ಆದರೆ ನನ್ನ ಶತ್ರುವಾದಂತಹ ಮರುತ್ತ ಯಜ್ಞವನ್ನು ಮಾಡಿ ನಮಗೆಲ್ಲರಿಗೂ ದೇವತೆಗಳಿಗೆ ಸೋಮರಸವನ್ನು ಕೊಡ್ಲಿಕ್ಕೆ ಹೊರಟಿದ್ದಾನಲ್ಲ, ಆ ಸೋಮರಸವನ್ನು ನಾನು ಪಾನ ಮಾಡೋದಿಲ್ಲ. ಪರ್ವತದಂತಹ ದೊಡ್ಡ ದೊಡ್ಡ ಶತ್ರುಗಳು ಕೂಡ ನನಗೆ ನೊಣದಂತೆ ತಿರಸ್ಕಾರಕ್ಕೆ ಪಾತ್ರರು, ಆದರೆ ಇವನ ಸೋಮರಸದ ಆಹುತಿ ನನಗೆ ಬೇಡ. ವಜ್ರಾಯುಧ ಪ್ರಯೋಗ ಮಾಡೋಣ ಅಂದ್ರೆ ಅದೂ ಬೇಡ, ಅವನು ದುರ್ಬಲ. ಈ ನಾನು ಕಾಲಕೆಯಾದ ರಾಕ್ಷಸರನ್ನು ಕೊಂದಿದ್ದೇನೆ, ಪ್ರಹ್ಲಾದನಿಗೆ ಸ್ವರ್ಗದ ಮೇಲಿದ್ದಂತಹ ಆಧಿಪತ್ಯವನ್ನು ಕೂಡ ಕೊನೆಗೊಳಿಸಿದ್ದೇನೆ. ನನ್ನನ್ನ ಸೋಲಿಸುವಂತಹ ಮನುಷ್ಯರು ಯಾರಿರ್ಲಿಕ್ಕೆ ಸಾಧ್ಯ? ಆಗ ಅಗ್ನಿ ಹೇಳಿದ, ಶರಿಯಾತಿಯ ಯಜ್ಞ ನೆನಪು ಮಾಡ್ಕೋ. ಈ ಅಶ್ವಿನಿ ದೇವತೆಗಳಿಗೆ ಸೋಮಪಾನ ಮಾಡಿಸ್ಲಿಕ್ಕೆ ನೀನು ಸಿದ್ಧ ಇರಲಿಲ್ಲ, ಆದರೆ ಅಶ್ವಿನಿ ದೇವತೆಗಳಿಗೆ ಸೋಮಪಾನ ಮಾಡಿಸ್ಲಿಕ್ಕಾಗಿ ಆ ಚವನರು ಯಜ್ಞ ಮಾಡಿದ್ರು. ಆಗ ನೀನು ವಜ್ರಾಯುಧ ಎತ್ತಿ ಆ ಚವನನ ಮೇಲೆ ಪ್ರಹಾರ ಮಾಡ್ಲಿಕ್ಕೆ ಹೋದೆ, ನಿನ್ನ ತೋಳೆ ಆವಾಗ ಸ್ತಬ್ಧ ಆಗಿ ಹೋಗುವಂತೆ ಮಾಡಿದ್ರು. ಚವನ ಮುಂದೆ ಮದನ ಎಂಬ ರಾಕ್ಷಸರನ್ನು ಸೃಷ್ಟಿ ಮಾಡಿದ, ನೀನು ಆವಾಗ ಹೆದರಿ ಕಣ್ಣು ಮುಚ್ಚಿಕೊಂಡಿ. ಆ ಮದ ಅನ್ನುವ ರಾಕ್ಷಸನ ಒಂದು ದವಡೆ ಭೂಮಿ ಮೇಲಿತ್ತು, ಮತ್ತೊಂದು ಸ್ವರ್ಗಲೋಕದಲ್ಲಿತ್ತು. ಅತ್ಯಂತ ಭಯಂಕರವಾದ ಹಲ್ಲಿತ್ತು ಅವನಿಗೆ. ತ್ರಿಶೂಲವನ್ನು ಹಿಡಿದು ನಿನ್ನನ್ನೇ ಕೊಂದು ಬಿಡುವಂತೆ ಬಂದಿದ್ದ. ಆಗ ನೀನು ಚವನ ಮಹರ್ಷಿಗೆ ಶರಣು ಹೋಗಿದ್ದಿ ಹಿಂದೆ, ಅದು ನೆನ್ಪಿಟ್ಕೋ. ಕ್ಷತ್ರಿಯರ ತೇಜಸ್ಸಿಗಿಂತಲೂ ಬ್ರಹ್ಮ ತೇಜಸ್ಸು ಯಾವತ್ತೂ ಶ್ರೇಷ್ಠವಾದ್ದು. ನಾನು ಆ ಸಂವರ್ತನ ಬಳಿಗೆ ಯಾವ ಕಾರಣಕ್ಕೂ ಕೂಡ ಹೋಗಲಿಕ್ಕೆ ಸಿದ್ಧ ಇಲ್ಲ, ನನಗದು ಅಪೇಕ್ಷಿತ ಅಲ್ಲ. ನೀನು ಕೂಡ ಆ ಪ್ರಯತ್ನವನ್ನು ಬಿಡು ಅಂತ ಈ ಅಗ್ನಿ ಹೇಳಿದ. ಅಲ್ಲಿಗೆ ಈ ಅಶ್ವಮೇಧ ಪರ್ವದ 9ನೇ ಅಧ್ಯಾಯ ಸಮಾಪ್ತವಾಗಿದೆ. ಇವತ್ತಿನ ಈ ಭಾಗವೂ ಕೂಡ ಸಮಾಪ್ತವಾಗಿದೆ.